ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಸಿನಿಮಾದಲ್ಲಿ ರೆಬಲ್ ಆಗಿದ್ರು, ನಿಜ ಜೀವನದಲ್ಲಿಯೂ ಕೂಡ ರೆಬಲ್ ಆಗಿಯೇ ಬದುಕ್ತಾರೆ. ಸ್ನೇಹಕ್ಕಾಗಿ ಪ್ರಾಣವನ್ನೇ ಕೊಡ್ತಾ ಇದ್ರು. ಅಧಿಕಾರಕ್ಕಾಗಿ ಎಂದಿಗೂ ಕೂಡ ತಲೆಬಾಗದ, ಜನರ ಹೃದಯದಲ್ಲಿ ಎಂದೆಂದಿಗೂ ಕೂಡ ಸ್ಥಾನವನ್ನು ಪಡೆದಿರತಕ್ಕಂತಹ ಆ ವ್ಯಕ್ತಿಯೇ ಕನ್ನಡದ ರೆಬಲ್ ಸ್ಟಾರ್, ಮಂಡ್ಯದ ಗಂಡು ಅಂಬರೀಷ್ ರವರು. ಆದರೆ ಸ್ನೇಹಿತರೆ, ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹುಡುಗ ಹೇಗೆ ಕನ್ನಡ ಚಲನಚಿತ್ರದ ದಂತಕಥೆಯಾದ, ಹೇಗೆ ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದ. ನಟ ಅಂಬರೀಷ್ ರವರ ಹೆಸರನ್ನ ಹೇಳಿದ್ರೆ ಇಂದಿಗೂ ಕೂಡ ಹಲವಾರು ಜನರ ಕಣ್ಣು ತೇವವಾಗ್ತದೆ. ಅವರ ಜೀವನದಲ್ಲಿ ನಡೆದಿರತಕ್ಕಂತಹ ಕೆಲವೊಂದಿಷ್ಟು ಘಟನೆಗಳು ಈಗಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಗೊತ್ತೇ ಇಲ್ಲ. ಈ ವಿಡಿಯೋದಲ್ಲಿ ನಾವು ನಟ ಅಂಬರೀಷ್ ರವರ ಜೀವನದಲ್ಲಿ ನಡೆದಿರತಕ್ಕಂತಹ ಕೆಲವೊಂದಿಷ್ಟು ಘಟನೆಗಳು ಮತ್ತು ಅವರ ಜನನದಿಂದ ಹಿಡಿದು ಕೊನೆಯ ತನಕವೂ ಕೂಡ ನಡೆದಿರತಕ್ಕಂತಹ ರೋಮಾಂಚನ ಭರಿತವಾಗಿರ್ತಕ್ಕಂತಹ ಸಂಗತಿಯನ್ನ ನಿಮ್ಮ ಎದುರಿಗೆ ತಿಳಿದಿರುವಂತಹ ಕೆಲಸವನ್ನು ಮಾಡ್ತೇನೆ. ಸೊ ಹಾಗಾಗಿ ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಾನು ಕೊನೆಗೆ ಹೇಳಲಿರುವಂತಹ ಒಂದೇ ಒಂದು ಅಂಶ ನಿಮ್ಮ ಕಣ್ಣುಗಳಲ್ಲಿ ನೀರು ತರಿಸೋದಂತೂ ಖಂಡಿತ. ಹಾಗಾದ್ರೆ ಮತ್ತೆ ಆಗ್ತಡ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. 1952 ಮೇ 29 ಮಂಡ್ಯ ಜಿಲ್ಲೆಯ ದೊಡ್ಡರಸಿನಕೆರೆ ಎನ್ನುವಂತಹ ಸಣ್ಣ ಗ್ರಾಮದಲ್ಲಿ ಅಲ್ಲಿರತಕ್ಕಂತಹ ಹುಚ್ಚೇಗೌಡ ಮತ್ತು ಪದ್ಮಮ್ಮ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸಿತು. ಆ ಮಗುವಿಗೆ ಅಮರನಾಥ್ ಎಂದು ಹೆಸರಿಡ್ತಾರೆ. ಆದರೆ ಅದೇ ಮಗು ಕನ್ನಡ ಚಲನಚಿತ್ರದ ದಂತಕಥೆಯಾಗ್ತದೆ. ಅದೇ ಮಗು ಕನ್ನಡ ಚಲನಚಿತ್ರದ ರೆಬಲ್ ಸ್ಟಾರ್ ಆಗ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಊಹೆನೇ ಇರಲಿಲ್ಲ ನೋಡಿ. ಬಾಲ್ಯದಿಂದಲೇ ಅಮರನಾಥ್ ತುಂಬಾನೇ ಧೈರ್ಯಶಾಲಿ ಹುಡುಗ. ಸ್ನೇಹಿತರಿಗಾಗಿ ಏನನ್ನು ಬೇಕಾದರೂ ಕೂಡ ಮಾಡುವಂತಹ ಮನಸ್ಸು ಉಳ್ಳವ. ಅದೇ ಗುಣ ಅವರನ್ನ ಲಕ್ಷಾಂತರ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ಳುವಂತೆ ಮಾಡಿದ್ದು. 1972ರಲ್ಲಿ ಕನ್ನಡ ಚಲನಚಿತ್ರಕ್ಕೆ ಒಂದು ಹೊಸ ರೀತಿಯ ಅಲೆಮಾರನ್ನೇ ಸೃಷ್ಟಿ ಮಾಡಿರ್ತಕ್ಕಂತಹ ಚಿತ್ರ ಬಂದು ನಾಗರಹಾವು. ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹ ಯುವಕ ನಟ ಅಂಬರೀಷ್ ರವರು. ಅವರು ನಟಿಸಿರ್ತಕ್ಕಂತಹ ಜಲೀಲಾ ಎನ್ನುವಂತಹ ಪಾತ್ರದಲ್ಲಿ ಎಲ್ಲರ ಮನಸ್ಸನ್ನ ಸೆಳೀತಾರೆ. ಅದೇ ಅವರ ಜೀವನದ ದೊಡ್ಡ ತಿರುವು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆ ದಿನದಿಂದಲೇ ಅಮರನಾಥ್ ಇದ್ದಂತಹ ಹೆಸರು ನಿಧಾನವಾಗಿ ಅಂಬರೀಷ್ ಆಗಿ ಬದಲಾಗ್ತದೆ. ಸಾಮಾನ್ಯವಾಗಿ ನಟ ಅಂಬರೀಷ್ ರವರಿಗೆ ನಾಯಕನ ಪಾತ್ರಗಳು ಇಷ್ಟ ಆಗ್ತಿರ್ಲಿಲ್ಲ. ವಿಭಿನ್ನವಾಗಿರ್ತಕ್ಕಂತಹ ಪಾತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು ಅನ್ನುವಂತಹ ಮನಸ್ಸು ಉಳ್ಳಂಥವರು ನಟ ಅಂಬರೀಷ್ ರವರು ಆಗಿದ್ರು. ಖಡಕ್ಕಾಗಿರ್ತಕ್ಕಂತಹ ಮಾತು, ಬಂಡಾಯದ ಸ್ವಭಾವ, ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡುವಂತಹ ಮನಸ್ಥಿತಿ, ಇಂತಹ ಪಾತ್ರದ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ನಟ ಅಂಬರೀಷ್ ರವರು ಯಶಸ್ವಿಯಾಗ್ತಾರೆ. ಕೆಲವು ವರ್ಷಗಳಲ್ಲಿ ಅವರಿಗೆ ತಮ್ಮ ಅಭಿಮಾನಿಗಳು ಒಂದು ಹೆಸರನ್ನು ಕೊಡ್ತಾರೆ. ಆ ಹೆಸರೇ ರೆಬಲ್ ಸ್ಟಾರ್ ಅಂತ ಹೇಳಿ ತಮಗೆ ಸ್ಟಾರ್ ಪಟ್ಟವನ್ನು ಕೊಡ್ತಾರೆ ತಮ್ಮ ಅಭಿಮಾನಿಗಳು. ಅದೇ ಹೆಸರು ಕನ್ನಡ ಚಲನಚಿತ್ರದ ಇತಿಹಾಸದಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಹೆಸರು ಆಗ್ಬಿಡ್ತದೆ. ರೆಬಲ್ ಸ್ಟಾರ್ ಅಂದ್ರೆ ಮೊದಲು ನೆನಪಾಗೋದೆ ನಟ ಅಂಬರೀಷ್ ರವರು. ಸ್ನೇಹಕ್ಕೆ ಇನ್ನೊಂದು ಹೆಸರೇ ನಟ ಅಂಬರೀಷ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಟ ಅಂಬರೀಷ್ ರವರ ಜೀವನದಲ್ಲಿ ಸ್ನೇಹಕ್ಕೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಎನ್ನುವುದು ಇತ್ತು. ತನ್ನ ನಿಜ ಜೀವನದಲ್ಲಾಗಿರಬಹುದು, ತನ್ನ ಸಿನಿಮಾ ರಂಗದಲ್ಲಾಗಿರಬಹುದು, ರಾಜಕೀಯ ಜೀವನದಲ್ಲಿಯೇ ಆಗಿರಬಹುದು, ಯಾರಿಗೆ ಸಮಸ್ಯೆ ಇದೆ ಅಂತಂದರೆ ಮೊದಲು ಅಲ್ಲಿ ಹಾಜರಾಗ್ತಾ ಇದ್ದಂಥವರು ನಟ ಅಂಬರೀಷ್ ಅವರು. ಸ್ನೇಹಿತರಿಗೆ ಅಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ರು. ಸ್ನೇಹಿತರ ಸಮಸ್ಯೆಯನ್ನು ತನ್ನ ಸಮಸ್ಯೆಯೇ ಎಂದು ಭಾವಿಸ್ತಾ ಇದ್ರು. ಏನೇ ಸಮಸ್ಯೆ ಬಂದರೂ ಕೂಡ ಚಿತ್ರರಂಗದಲ್ಲಿ ಆಗಿರಬಹುದು, ತನ್ನ ಸ್ನೇಹಿತರಲ್ಲಿ ಆಗಿರಬಹುದು, ಎಲ್ಲ ಸಮಸ್ಯೆಯನ್ನು ತನ್ನಿಂದ ಆದರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಪರಿಹಾರವನ್ನು ಮಾಡ್ತಾ ಇದ್ರು. ತನ್ನಿಂದ ಆಗದೇ ಇರತಕ್ಕಂತಹ ವಿಚಾರ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡುವಂತಹ ಕೆಲಸವನ್ನು ನಟ ಅಂಬರೀಷ್ ಅವರು ಮಾಡ್ತಾ ಇದ್ರು. ಅದಕ್ಕಾಗಿಯೇ ಇಂದಿಗೂ ಕೂಡ ಕೆಲವರು ಹೇಳ್ತಾರೆ ನಟ ಅಂಬರೀಷ್ ಅಂತಂದರೆ ಸ್ನೇಹಕ್ಕೆ ಇನ್ನೊಂದು ಹೆಸರೇ ಅಂಬರೀಷ್ ಅವರು ಅಂತ. ಅವರ ಜೀವನದಲ್ಲಿ ಒಂದಿಷ್ಟು ಸಿನಿಮಾಗಳು ತುಂಬಾನೇ ಹಿಟ್ಟನ್ನು ಪಡ್ಕೊಂಡಿದ್ವು. ಒಂದರ ಹಿಂದೆ ಒಂದರಂತೆ ಸಿನಿಮಾಗಳನ್ನು ಹಿಟ್ಟಾಗಿ ಕೊಡ್ತಾ ಬರ್ತಾರೆ. ಅವರ ಜೀವನದಲ್ಲಿ ಬಂದಿರತಕ್ಕಂತಹ ಹಿಟ್ ಸಿನಿಮಾಗಳ ಪಟ್ಟಿಯನ್ನು ನಾವು ನೋಡೋದಾಯಿತು ಅಂತಂದರೆ ಚಕ್ರವ್ಯೂಹ ಆಗಿರ್ಬೋದು, ಮಂಡ್ಯದ ಗಂಡು ಆಗಿರಬಹುದು, ಹೃದಯ ಹಾಡಿತು, ಒಡ ಹುಟ್ಟಿದವರಾಗಿರಬಹುದು. ಈ ಪ್ರತಿಯೊಂದು ಸಿನಿಮಾವೂ ಕೂಡ ಅಂಬರೀಷ್ ರವರ ಜನಮೆಚ್ಚುಗೆಯನ್ನು ಮತ್ತಷ್ಟು ಉಲ್ಬಣಗೊಳಿಸಿದ್ವು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ತಮ್ಮ ಪ್ರತಿಯೊಂದು ಸಿನಿಮಾದ ಮುಖಾಂತರ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ ನಟ ಅಂಬರೀಷ್ ರವರು. ಥಿಯೇಟರ್ಗಳ ಮುಂದೆ ಜನಸಾಗರ, ಅಭಿಮಾನಿಗಳ ಕೂಗಾಟ. ಅವರ ಅಭಿಮಾನೋತ್ಸವವನ್ನು ನೋಡ್ತಾನೆ ತಮ್ಮ ಅಗ್ರಗಣ್ಯವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ತಾರೆ ಕನ್ನಡ ಚಲನಚಿತ್ರದಲ್ಲಿ. ಹೀಗೆ ಸಿನಿಮಾ ಚಿತ್ರೀಕರಣದ ವೇಳೆ ಆರಂಭವಾಗಿರ್ತಕ್ಕಂತಹ ಸ್ನೇಹ ಮುಂದೆ ಅದು ಪ್ರೀತಿಯಾಗಿ ಬದಲಾವಣೆಯಾಗ್ತದೆ. ಅದೇ ಖ್ಯಾತ ನಟಿ
ಸುಮಲತಾ ಅಂಬರೀಷ್ ಅವರೊಂದಿಗೆ. 1991ರಲ್ಲಿ ಅವರು ವಿವಾಹವಾಗ್ತಾರೆ. ನಂತರದಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಜೋಡಿ ಯಾವುದು ಅಂತಂದರೆ ನಟ ಅಂಬರೀಷ್ ಮತ್ತು ಸುಮಲತಾ ಅವ್ರದ್ದು. ನಂತರ ಅವರ ಮಗ ಅಭಿಷೇಕ್ ಅಂಬರೀಷ್ ಅವರು ಜನಿಸ್ತಾರೆ. ತದನಂತರದಲ್ಲಿ ಜನರಿಗಾಗಿ, ತನ್ನನ್ನು ಇಷ್ಟು ಪ್ರೀತಿ ಮಾಡ್ತಕ್ಕಂತಹ ಜನರಿಗಾಗಿ ಏನಾದರೂ ಒಂದು ಮಾಡಲೇಬೇಕು ಅನ್ನುವಂತಹ ತವಕದಿಂದಾಗಿ ರಾಜಕೀಯಕ್ಕೆ ಪಯಣವನ್ನು ಶುರು ಮಾಡ್ತಾರೆ ನಟ ಅಂಬರೀಷ್ ಅವರು. ಸಂಸದರಾಗಿ ಆಯ್ಕೆಯಾಗ್ತಾರೆ. ಕೇಂದ್ರ ಸಚಿವರಾಗಿ ಕೆಲಸವನ್ನ ಮಾಡ್ತಾರೆ. ರಾಜಕೀಯದಲ್ಲಿಯೂ ಕೂಡ ಅಪಾರವಾಗಿರ್ತಕ್ಕಂತಹ ಸ್ನೇಹಿತರನ್ನ ಒಳಗೊಂಡಿದ್ರು ನಟ ಅಂಬರೀಷ್ ಅವರು. ಆದರೆ ಒಂದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು, ಅಧಿಕಾರ ಎಂದಿಗೂ ಕೂಡ ಶಾಶ್ವತವಲ್ಲ. ಜನರ ಪ್ರೀತಿ, ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಶಾಶ್ವತವಾಗಿ ಇರ್ತಕ್ಕಂಥದ್ದು ಅಂತ. ಇನ್ನು ಅವರ ಕೊನೆಯ ದಿನಗಳ ಬಗ್ಗೆ ನಾವು ಹೇಳೋದಾಯಿತು ಅಂತಂದರೆ 2018 ನವೆಂಬರ್ 24 ಆ ದಿನವನ್ನು ಕರ್ನಾಟಕದ ದುಃಖಕರವಾಗಿರ್ತಕ್ಕಂಥ ದಿನ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಯಿಂದ ನಟ ಅಂಬರೀಷ್ ಅವರು ನಮ್ಮನ್ನು ಬಿಟ್ಟು ತೆರಳುತ್ತಾರೆ. ಈ ಸುದ್ದಿಯನ್ನು ಕೇಳಿ ಲಕ್ಷಾಂತರ ಅಭಿಮಾನಿಗಳು ಕಣ್ಣೀರನ್ನು ಹಾಕ್ತಾರೆ. ಮಂಡ್ಯದಿಂದ ಹಿಡಿದು ಬೆಂಗಳೂರಿನವರೆಗೆ ಜನಸಾಗರವೇ ಹರಿದು ಬಂದಿತ್ತು. ಅವರನ್ನು ಕೊನೆಯ ಬಾರಿಗಾದರೂ ಕೂಡ ನಾವು ನೋಡಲೇಬೇಕು ಎನ್ನುವಂತಹ ತವಕದಿಂದಾಗಿ. ಒಬ್ಬ ನಟನಿಗೆ ಮಾತ್ರವಲ್ಲ, ಒಬ್ಬ ಸ್ನೇಹಿತನಿಗೆ, ಒಬ್ಬ ನಾಯಕನಿಗೆ ಕೊನೆಯ ವಿದಾಯವನ್ನು ಹೇಳಲು ಜನಸಾಗರವೇ ಹರಿದು ಬಂದಿತ್ತು. ಅಂಬರೀಷ್ ಅವರು ಅಂತಂದರೆ ಅವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಅವರು ಸ್ನೇಹಜೀವಿ. ಅವರೇ ಒಂದು ವ್ಯಕ್ತಿತ್ವ, ಅವರೇ ಒಂದು ಭಾವನೆ. ಇಂದು ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಸಿನಿಮಾದ ಮುಖಾಂತರ, ಅವರ ವ್ಯಕ್ತಿತ್ವದ ಮುಖಾಂತರ ನಮ್ಮೊಂದಿಗೆ ಸದಾ ಇದ್ದಾರೆ. ಅವರ ಮಾತುಗಳಾಗಿರಬಹುದು, ಅವರ ಸರಳತೆಯಾಗಿರಬಹುದು, ಅವರ ಸ್ನೇಹಮಯವಾಗಿರಬಹುದು, ಅವು ಎಂದೆಂದಿಗೂ ಕೂಡ ಜೀವಂತ. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕನ್ನಡಿಗರ ಹೃದಯದಲ್ಲಿ ಸದಾ ಅಮರ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಗಳು, ಇದೇ ರೀತಿಯಾಗಿರ್ತಕ್ಕಂತಹ ಪ್ರೇರಣಾದಾಯಕವಾಗಿರ್ತಕ್ಕಂತಹ ಸಂಗತಿಗಳು ಇನ್ನು ನಾಳೆಯ ವಿಡಿಯೋದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೀವನದ ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂತಹ ಸಂಗತಿಯನ್ನು ನಿಮ್ಮ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು ಮಾಡ್ತೀನಿ. ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಹೈಪ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.